ನಮಸ್ಕಾರ ಸ್ಪರ್ಧಾ ಮಿತ್ರರೇ. ನಿನ್ನೆ ದಿವಸ ನಾವು 15,000 ಶಿಕ್ಷಕರ ನೇಮಕಾತಿಗಾಗಿ ಇರುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡ್ತಾ ಇದ್ದೆವು. ನಿನ್ನೆ ದಿವಸ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರೀಕ್ಷಾ ವಿಧಾನದಲ್ಲಿ ಆಗಿರುವಂತಹ ಬದಲಾವಣೆ, ಪೇಪರ್ ಯಾವುದ್ಯಾವುದು ಇದೆ ಮತ್ತು ವೇಟೇಜ್ ಎಷ್ಟು ಅಂತ ನೋಡಿದೆವು. ಇವತ್ತು ಎರಡನೇ ಭಾಗವಾಗಿ ಏನು ಮಾಡ್ತಿದ್ದೀವಿ ಅಂತಂದ್ರೆ GPSTR ಅಂತ ಕರಿತೀವಿ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಏನಿದೆ ಬದಲಾವಣೆ ಏನಾಗಿದೆ ಅಂತ ಪದವೀಧರ ಅಂತ ಕರಿತೀವಿ, ಇಲ್ಲಿ GPSTR ಅಂತ ಕರಿತೀವಿ. ಏನಿದೆ ಇದರಲ್ಲಿ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಅಂದ್ರೆ CET-ಯಲ್ಲಿ ಏನಾಗಬೇಕು ಅಂದ್ರೆ 70% ಏನಾಗಬೇಕು ಅಂಕಗಳು, ಅಂದ್ರೆ CET-ಗೆ 70% ವೇಟೇಜ್ ಇದೆ. ನಂತರ TET ಏನಾಗಬೇಕು ಅಂದ್ರೆ TET 2 ಕಡ್ಡಾಯ ಇದೆ. ಅಂದ್ರೆ ಎರಡನೇ TET-ಯಲ್ಲಿ ಎರಡನೇ ಪೇಪರ್ ಏನಾಗಬೇಕು ಅಂದ್ರೆ ಪಾಸ್ ಆಗಿರ್ಬೇಕು. ಅದು ಪಾಸ್ ಆಗಿದ್ದು ಎಷ್ಟು ಹಿಡಿತಾನ್ರಿ? 20% ಅಷ್ಟು ಹಿಡಿತಾನೆ, ನೆನಪಿಟ್ರಿ. TET ಸೆಕೆಂಡ್. ನಂತರ ಪದವಿಯಲ್ಲಿ ಪಡೆದಿರುವಂತಹ ಅಂಕ, ಡಿಗ್ರಿಯಲ್ಲಿರುವಂತಹ ಅಂಕಗಳು ಎಷ್ಟಾಗಬೇಕು ಅಂತಂದ್ರೆ 8% ಅಷ್ಟು ಹಿಡಿತಾನೆ. ನಂತರ B.Ed ನಲ್ಲಿ 2%, ಎಲ್ಲವೂ ಸೇರಿ ಏನಾಗ್ತದೆ ಅಂತಂದ್ರೆ 100 ಮಾರ್ಕ್ಸಿಗೆ ಅಂದ್ರೆ 100% ಏನಾಗ್ತದೆ ಅಂದ್ರೆ ಆಗುತ್ತೆ. ಅಂದ್ರೆ ಇಲ್ಲಿ ನಾವು ನೆನಪಿಡಬೇಕಾಗಿದ್ದೇನು ಅಂತಂದ್ರೆ CET ಮತ್ತು TET-ಗೆ ಏನಾಗಿದೆ ಹೆಚ್ಚಿನ ಆದ್ಯತೆ, ಅಂದ್ರೆ 70-20 ಅಂದ್ರೆ ಏನಾಯ್ತು 90% ಏನಾಗಿದೆ ಅಂದ್ರೆ ಪ್ಯೂರ್ಲಿ CET-ಗೆ ಆದ್ಯತೆ ಕೊಟ್ಟಿದೆ. ಇನ್ನು ಇದರಲ್ಲಿ ಕೂಡ ಏನಾಗಿದೆ ಅಂದ್ರೆ ಸೇಮ್ 3 ಪತ್ರಿಕೆಗಳು, ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3 ಅಂತ. ಪೇಪರ್ 1 ಏನಿದೆ ಅಂತಂದ್ರೆ ಸಾಮಾನ್ಯ ಜ್ಞಾನಕ್ಕೆ 150 ಅಂಕಗಳಿಗೆ, ಪೇಪರ್ 2 ನಿರ್ದಿಷ್ಟ ಪತ್ರಿಕೆ, ಪೇಪರ್ 3 ಯಾವ್ದ್ರಿ ಭಾಷಾ ಪ್ರಾವೀಣ್ಯತೆ ಅಂತ ಹೇಳಿ 100 ಅಂಕಗಳಿಗೆ, ಒಟ್ಟು 400 ಅಂಕಗಳಿಗೆ ಏನಾಗಿದೆ ಅಂದ್ರೆ 3 ಪತ್ರಿಕೆಗಳಿದಾವೆ. ಇದರಲ್ಲಿ ಇರುವಂತಹ ಪತ್ರಿಕೆ 1ರಲ್ಲಿ ಇರುವಂತಹ ವಿಷಯವನ್ನು ನಾವು ನೋಡೋದಾದ್ರೆ ಏನೇನಿದೆ ಅಂತಂದ್ರೆ ಎಲ್ಲದಕ್ಕೂ ಕೂಡ ಕಾಮನ್ ಇದೆ. ಅಂದ್ರೆ ಇಲ್ಲಿ PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ದೈಹಿಕ ಶಿಕ್ಷಕರಾಗಿರ್ಬೋದು, ಎಲ್ಲ ಪರೀಕ್ಷೆಗಳಿಗೂ ಕೂಡ ಏನಾಗಿದೆ ಪೇಪರ್ 1 ಕಡ್ಡಾಯ. ಅಂದ್ರೆ ಇಲ್ಲಿ ಸಾಮಾನ್ಯ ಪತ್ರಿಕೆಯಲ್ಲಿರುವಂತಹ ಅಂಶಗಳು ಎಲ್ಲವೂ ಕೂಡ ಏನಾಗಿದೆ ಅಂದ್ರೆ ಜನರಲ್ ಎಲ್ಲರಿಗೂ ಕೂಡ ಕಾಮನ್ ಇದೆ. ಇಲ್ಲಿ ಸಾಮಾನ್ಯ ಕನ್ನಡ 25 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ 25 ಅಂಕಗಳು, ಸಾಮಾನ್ಯ ಜ್ಞಾನ 25 ಅಂಕಗಳು, ಶೈಕ್ಷಣಿಕ ಮನೋವಿಜ್ಞಾನ 25, ನಂತರ ಮೌಲ್ಯ ಶಿಕ್ಷಣ 15, ಗಣಕಯಂತ್ರ 10, ಮಾನಸಿಕ ಸಾಮರ್ಥ್ಯ 25 ಅಂಕಗಳು, ಒಟ್ಟು ಎಷ್ಟೇ 150. ಇದು ಬಹು ಆಯ್ಕೆಯ ಪ್ರಶ್ನೆಗಳು ಅಂತ ಹೇಳಿ. ಯಾವ್ದ್ರಿ? ಬಹು ಆಯ್ಕೆಯ ಪ್ರಶ್ನೆಗಳು ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಏನಾಗ್ತದ ಈ ಪೇಪರ್ ನಲ್ಲಿ ಅಂತ. ಅಂದ್ರೆ ಪೇಪರ್ 1 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಏನಾಗ್ತದ 150 ಅಂಕಗಳಿಗೆ. ಇನ್ನ ಬರೋದು ಯಾವುದು ಅಂತಂದ್ರೆ ಪೇಪರ್ 2 ಅಂತ ಹೇಳಿ. ಪೇಪರ್ 2 ಅಂತಂದ್ರೆ ನಿರ್ದಿಷ್ಟ ಪತ್ರಿಕೆ ಅಂತ ಕರಿತೀವಿ. ಈ ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನಾಗ್ತಂದ್ರೆ ಸ್ಪೆಸಿಫಿಕ್ ಸಬ್ಜೆಕ್ಟ್, ನೀವು ಯಾವ ವಿಷಯದ ಶಿಕ್ಷಕರಾಗಿ ಆಯ್ಕೆ ಆಗ್ಲಿಕ್ಕೆ ಬಯಸ್ತೀರಿ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಭಾಷಾ ಶಿಕ್ಷಕರು ಅಂತ ಹೇಳಿ ನೀವು ಆಗಿದ್ರಂದ್ರೆ ಪ್ಯೂರ್ಲಿ ಏನಂದ್ರೆ 50 ಮಾರ್ಕ್ಸ್ ಬಹು ಆಯ್ಕೆ ಪ್ರಶ್ನೆಗಳು ಇರ್ತೈತಿ. ನಂತರ ಇನ್ನು 100 ಮಾರ್ಕ್ಸ್ ಏನಿರ್ತದೆ ಅಂದ್ರೆ ವಿವರಣಾತ್ಮಕ, ಯಾವುದ್ರ ಬಗ್ಗೆ ನೀವು ಯಾವ ಸಬ್ಜೆಕ್ಟ್ ಅನ್ನು ಮಾಡ್ತಾ ಇದ್ರಿ. ಅಂದ್ರೆ ಇಂಗ್ಲಿಷ್ ಇತ್ತು ಅಂದ್ರೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತ 50 ಬಹು ಆಯ್ಕೆ ಪ್ರಶ್ನೆಗಳು, ನಂತರ 100 ಪ್ರಶ್ನೆಗಳು ವಿವರಣಾತ್ಮಕ ಪ್ರಶ್ನೆಗಳು ಇರ್ತಾವೆ. ಅಂದ್ರೆ ಇಲ್ಲಿ ಇಂಗ್ಲಿಷ್ ಆಗಿರ್ಬೋದು. ನಂತರ ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ ಆಗಿದ್ರು ಅಂದ್ರೆ ಪ್ಯೂರ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ಗೆ ಸಂಬಂಧಿಸಿದಂತಹ ಯಾವ್ದ್ರಿ ಬಹು ಆಯ್ಕೆ ಮತ್ತೆ ವಿವರಣಾತ್ಮಕ. ಅಂದ್ರೆ ಇಲ್ಲಿ 50 ಬಹು ಆಯ್ಕೆ, 100 ಯಾವ್ದ್ರಿ ವಿವರಣಾತ್ಮಕ. ಇನ್ನು ಸೋಷಿಯಲ್ ಸೈನ್ಸ್ ಟೀಚರ್ ಆಗಿದ್ರೆ ಅಂದ್ರೆ ಅದೇ ವಿಷಯಕ್ಕೆ ನೀವು ಆಗ್ತಿದ್ರೆ ಅಂದ್ರೆ ಸೋಷಿಯಲ್ ಸೈನ್ಸ್ ಅಂದ್ರೆ ಇಲ್ಲಿ ಜಾಗ್ರಫಿ ಬರುತ್ತೆ, ಇತಿಹಾಸ ಬರ್ತದೆ, ಸಂವಿಧಾನ ಬರ್ತದೆ, ಅದೆಲ್ಲವನ್ನು ಒಳಗೊಂಡಿದ್ದೇನೆ ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು 50 ಪ್ರಶ್ನೆಗಳು ಮತ್ತೆ ವಿವರಣಾತ್ಮಕ 100 ಪ್ರಶ್ನೆಗಳು. ಇದು ನೆನಪಿಡಬೇಕು. ಅಂದ್ರೆ ಸೈನ್ಸ್ ಆದ್ರೂ ಕೂಡ ಅಷ್ಟೇ, ಇಲ್ಲಿ ಬಯೋ ಸೈನ್ಸ್ ಅಂತ ಹೇಳಿ ಕೂಡ ಆಗುತ್ತೆ. ಯಾಕಂದ್ರೆ ಬಯೋ ಸೈನ್ಸ್ ಇಲ್ಲಿ PCM ಅಂತ ಹೇಳಿ. ಇನ್ನು 3ನೇ ಪತ್ರಿಕೆ ಏನು ಅಂತಂದ್ರೆ ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ. ಇದು ಎಲ್ಲರಿಗೂ ಕೂಡ ಕಾಮನ್ ಅಂತ ಹೇಳಿ ಕರಿತೀವಿ. ಏನ್ ಭಾಷಾ ಪ್ರಾವೀಣ್ಯತೆ ಅಂತಂದ್ರೆ ಕನ್ನಡ ವಿಷಯದಲ್ಲಿರುವಂತಹ ಸಾಮಾನ್ಯವಾಗಿರುವಂತಹ ಜ್ಞಾನ ಅಂತ ಕರಿತೀವಿ. ಕನ್ನಡ ಭಾಷಾ ಪ್ರಾವೀಣ್ಯತೆ ಅಂದ್ರೆ ಇದು ಎಷ್ಟೇ 50 ಮಾರ್ಕ್ಸಿಗೆ ಇರ್ತೈತಿ. ನಂತರ ಇಂಗ್ಲಿಷ್ ಭಾಷೆಯ ಪ್ರಾವೀಣ್ಯತೆ 50 ಮಾರ್ಕ್ಸ್. ಬಟ್ ನೆನಪಿಡಬೇಕು, ಇವೆರಡೂ 50-50 ಏನಾಗಿದೆ ಅಂದ್ರೆ ವಿವರಣಾತ್ಮಕ ಇರ್ತೈತಿ. ಡಿಸ್ಕ್ರಿಪ್ಟಿವ್ ಆಗಿ ನಾವೇನ್ ಮಾಡಬೇಕು, ಎಕ್ಸಾಮ್ ಅನ್ನು ಬರೀಬೇಕು. ಹಾಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಪ್ರಾವೀಣ್ಯತೆ ಎಲ್ಲರಿಗೂ PSTR ಆಗಿರ್ಬೋದು, HSTR ಮತ್ತು GPSTR ಎಲ್ಲರಿಗೂ ಕೂಡ ಏನಾಗಿದೆ ಕಡ್ಡಾಯ, ಇದು ವಿವರಣಾತ್ಮಕವಾಗಿದೆ. ಇದು ಯಾವ್ದ್ರಿ GPSTR-ಗೆ ಇರುವಂತಹ ಒಂದು ಪರೀಕ್ಷಾ ವಿಧಾನ ಮತ್ತು ಬದಲಾದಂತಹ ವಿಷಯ ಸೂಚಿ ಅಂತ ಕರಿತೀವಿ. ನಂತರ ಇನ್ನೇನ್ ಮಾಡೋಣ, ಪ್ರೌಢಶಾಲಾ ಶಿಕ್ಷಕರಿಗಾಗಿ ಆಯ್ಕೆ ಮಾಡ್ಕೊಳ್ಳೋಣ.
ಯಾವ್ದ್ರಿ ಪ್ರೌಢಶಾಲಾ ಶಿಕ್ಷಕರು. HSTR ನಲ್ಲಿ ಏನು ಬದಲಾವಣೆಗಳಾಗಿದ್ದಾವೆ, ಯಾರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಲಾಗಿದೆ ಅಥವಾ ಯಾವ ಶಿಕ್ಷಕರು ಇದರಿಂದ ನೇಮಕಾತಿಯಿಂದ ಹೊರಗಿದ್ದಾರೆ ಅನ್ನೋದು ಸೊ ನೆಕ್ಸ್ಟ್ ನೋಡೋಣ ಅಂತ ಈಗ ನೋಡೋಣ. ಸೊ ಇಲ್ಲಿ ಯಾವ್ದ್ರಿ ಪ್ರೌಢಶಾಲಾ ಶಿಕ್ಷಕರು ಅಲ್ಲ, ಪ್ರೌಢಶಾಲಾ ಶಿಕ್ಷಕರು ಬರೀತಿದ್ರಿ, ಸಾರಿ ಒಂದು ನಿಮಿಷ. ಎಷ್ಟನೇದ್ರಿ? ಸೊ ಇಲ್ಲೇದು ಪ್ರೌಢಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು. ಸೊ ಪ್ರೌಢಶಾಲಾ ಶಿಕ್ಷಕರು 6ರಿಂದ 8 ಅಂತ ಹೇಳಿ ಕರಿತೀವಿ. ಇದು HSTR ಅಂತ ಕರಿತೀವಿ. ಸೊ ಈ HSTR ನಲ್ಲಿ ಏನೇನು ಬದಲಾವಣೆಗಳಾಗಿದೆ ಅಥವಾ ಏನಿದೆ ಅಂತಂದ್ರೆ, ಸೊ ಫಸ್ಟ್ ನಾವು ಅಬ್ಸರ್ವೇಷನ್ ಮಾಡಬೇಕಾಗಿದ್ದು ಏನು ಅಂದ್ರೆ ಪ್ಯೂರ್ಲಿ CET ಅಂತ ಕರಿತೀವಿ, ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು ಅದು ಎಷ್ಟಿದೆ ಅಂತಂದ್ರೆ 85% ಇದೆ. ನೆನಪಿಡಿರಿ, ಪ್ಯೂರ್ಲಿ CET 85% ಇದೆ. ಬಟ್ ಇಲ್ಲಿ ಈ HSTR ವಿದ್ಯಾರ್ಥಿಗಳಿಗೆ ಇವರು ಹಾಕುವಂತ ವಿಷಯಗಳಿಗೆ ಸೊ TET ಇಲ್ಲ. ಅಂದ್ರೆ TET ಯಾರು ಆಗಿಲ್ಲ ಅವರೆಲ್ಲರೂ ಕೂಡ ಏನಾಗ್ಬೋದು ಅಂದ್ರೆ TET ಇಲ್ಲದಂತವ್ರು ಎಲ್ಲರೂ ಕೂಡ ಇದಕ್ಕೆ ಸೊ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಅಂದ್ರೆ TET ಕಡ್ಡಾಯ ಅಲ್ಲ, CTET ಅಥವಾ TET ಕಡ್ಡಾಯ ಅಲ್ಲ ಅಂತ. ಇನ್ನು ನಂತರ ಪದವಿಯಲ್ಲಿ ಪಡೆದಿರುವಂತಹ ಅಂಕಗಳು ಎಷ್ಟಿದ್ದಾರೆ? 13%. ಮತ್ತೆ BEd ನಲ್ಲಿ ಪಡೆದಂತಹ ಅಂಕಗಳು 2%. ಸೊ ಒಟ್ಟು 100%. ಅಂದ್ರೆ ಇಲ್ಲಿ CET ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಸೊ ನೆಕ್ಸ್ಟ್ ಅದೇ ರೀತಿ ಯಾವುದು GPSTR ಇದ್ದಂಗೆ ಪರೀಕ್ಷಾ ವಿಧಾನದಲ್ಲಿ 3 ಪೇಪರ್ಗಳಿದ್ದಾವೆ, ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3 ಅಂತ ಹೇಳಿ. ಪೇಪರ್ 1 ಏನಾಗಿದೆ ಸಾಮಾನ್ಯ ಜ್ಞಾನದ 150 ಅಂಕಗಳು, ಪೇಪರ್ 2 ನಿರ್ದಿಷ್ಟ ಪತ್ರಿಕೆ 150 ಅಂಕಗಳು, ಪೇಪರ್ 3 ಭಾಷಾ ಪ್ರಾವೀಣ್ಯತೆ 100 ಅಂಕಗಳು. ಒಟ್ಟು ಎಷ್ಟು? 400 ಅಂಕಗಳಿಗೆ ಸೊ ಪತ್ರಿಕೆ ನಡೆದಿದೆ. ಇನ್ನು ಸಾಮಾನ್ಯ ಪತ್ರಿಕೆಯಲ್ಲಿರುವಂತಹ ವಿಷಯವನ್ನು ನಾವು ನೋಡೋದಾದ್ರೆ ಸೊ ಇಲ್ಲಿ GPSTR ಗೆ ಕೊಟ್ಟಂತಹ ಎಲ್ಲ ಅಂಶಗಳು ಕೂಡ ಇದರಲ್ಲಿ ಇದಾವೆ. ಅಂದ್ರೆ ಸಾಮಾನ್ಯ ಕನ್ನಡ 25 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ 25 ಅಂಕಗಳು, ಸಾಮಾನ್ಯ ಜ್ಞಾನ 25 ಅಂಕಗಳು, ಶೈಕ್ಷಣಿಕ ಮನೋವಿಜ್ಞಾನ, ಬೋಧನಾ ವಿಧಾನ ಪ್ಲಸ್ ಬೋಧನಾ ವಿಧಾನ ಅಂತ ಕರಿತೀವಿ, ಮೌಲ್ಯ ಶಿಕ್ಷಣ ಆಗಿರ್ಬೋದು, ದೈಹಿಕ ಶಿಕ್ಷಣ ಆಗಿರ್ಬೋದು ಸೊ 15 ಅಂಕಗಳು, ಗಣಕಯಂತ್ರ 10 ಅಂಕಗಳು, ಮಾನಸಿಕ ಸಾಮರ್ಥ್ಯ ಮತ್ತು ಪ್ರಚಲಿತ ಘಟನೆಗಳು ಸೇರಿ ಏನಾಗ್ತವೆ ಅಂದ್ರೆ ಸೊ 25 ಅಂಕಗಳು. ಒಟ್ಟು ಎಷ್ಟಿದೆ? 150 ಅಂಕಗಳು. ಸೊ 150 ಅಂಕಗಳು ಪೂರ್ಣ ಪೇಪರ್ 1 ಏನಾಗಿದೆ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಸೊ ಇರ್ತೈತೆ. ಇನ್ನು ಇಲ್ಲಿ ಬರೋದು ನಮಗೇನು ಅಂತಂದ್ರೆ ಪೇಪರ್ 2 ಅಂತ ಹೇಳಿ. ಈ ಪೇಪರ್ 2 ನಲ್ಲಿ ಏನಿದೆ ಅಂತಂದ್ರೆ ವಿಶೇಷವಾಗಿ ಹಿಂದಿ ಶಿಕ್ಷಕರ ಬಗ್ಗೆ ಇಲ್ಲೇನಾಗಿಲ್ಲ ಅಂತಂದ್ರೆ ಕೊಟ್ಟಿಲ್ಲ ಅಂತೇಳಿ. ಯಾವ್ದ್ರಿ? ಹಿಂದಿ ಶಿಕ್ಷಕರು ಇದರಲ್ಲಿ ಏನು ಪೋಸ್ಟ್ ತೋರಿಸಿಲ್ಲ ಅಂತ ಹೇಳಿ, ಅಂದ್ರೆ ಪೋಸ್ಟೇ ಇಲ್ಲ ಅಂತ ಹೇಳಿ, ಹಿಂದಿ ಶಿಕ್ಷಕರ ಆಯ್ಕೆ ಇಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ PCM ದವರಿಗೆ ಅವಕಾಶ ಇಲ್ಲ ಅಂತ ಹೇಳಿ, ಅಂದ್ರೆ ಮ್ಯಾಥ್ಸ್ ಟೀಚರ್ಸ್ ಅಂತ ಕರಿತೀವಿ, ಗಣಿತ ಶಿಕ್ಷಕರು ಅಂತ ಕರಿತೀವಿ. ಯಾವ್ದ್ರಿ? ಸೊ PCM ದವರಿಗೆ ಅವಕಾಶ ಇಲ್ಲ, ನಂತರ ಹಿಂದಿ ಅವರಿಗೆ ಅವಕಾಶ ಇಲ್ಲ. ಅದು ಬಿಟ್ಟು ಏನಾಗಿದೆ ಇಂಗ್ಲಿಷು, ಕನ್ನಡ ಕಲಾ ಶಿಕ್ಷಕರು ಅಂತ ಕರಿತೀವಿ, ಮತ್ತೆ ಸೋಷಿಯಲ್ ಸೈನ್ಸ್ ಇದೆ, ಬಯೋ ಸೈನ್ಸ್ ಶಿಕ್ಷಕರಿಗೆ ಅವಕಾಶ ಇದೆ. ಹಾಗಾಗಿ ಇವೆರಡು ಸಬ್ಜೆಕ್ಟ್ನವ್ರು ಏನಾಗ್ತಾರೆ ಅಂದ್ರೆ ಈ ಪರೀಕ್ಷೆಯಿಂದ ಹೊರಗುಳಿತಾರೆ. ಅಂದ್ರೆ ಇಲ್ಲಿ ಪರೀಕ್ಷೆಯಿಂದ ಹೊರಗುಳಿದ್ರು. ಯಾವ್ದ್ರಿ? ಹಿಂದಿ ಸಬ್ಜೆಕ್ಟ್ ನಲ್ಲಿ ಪೋಸ್ಟ್ ತೋರಿಸಿಲ್ಲ, PCM ದಲ್ಲಿ ಕೂಡ ಪೋಸ್ಟ್ ತೋರಿಸಿಲ್ಲ. ಬಟ್ ಇದು ಇನ್ನೂ ಏನಾಗಿದೆ ಅಂದ್ರೆ ಡ್ರಾಪ್ ಇದೆ, ಅದರಲ್ಲಿ ಅಪ್ಲಿಕೇಶನ್ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೂ ಕೂಡ ಏನಾಗಿದೆ ಅಂದ್ರೆ ಕಾಲಾವಕಾಶ ಇದೆ. ಕೆಲವೊಂದು ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ತಯಾರಿಯನ್ನು ಕೂಡ ನಡೆಸಿದ್ದಾರೆ. ಸೊ ಹಾಗಾದ್ರೆ ಪೇಪರ್ 2 ನಲ್ಲಿ ಏನಿದೆ ಅಂತಂದ್ರೆ ನಿರ್ದಿಷ್ಟ ಪತ್ರಿಕೆಯಲ್ಲಿ ಕೂಡ ಇದು 150 ಅಂಕಗಳನ್ನು ಒಳಗೊಂಡಿದೆ. ಸೊ ಇಲ್ಲಿ ಕೂಡ ವಿಷಯದ ಜ್ಞಾನ ಅಂತ ಕರಿತೀವಿ, ಇದು ಬಹು ಆಯ್ಕೆ ಪ್ರಶ್ನೆಗಳು 50 ಅಂಕದೆ. ಮತ್ತೆ ವಿಷಯದ ಜ್ಞಾನ ವಿವರಣಾತ್ಮಕ 100 ಅಂಕ, ಒಟ್ಟು 150. ಯಾವ ವಿಷಯದ ಜ್ಞಾನ ಅಂತಂದ್ರೆ ಇಂಗ್ಲಿಷ್ ಶಿಕ್ಷಕರಾಗಿ ನೇಮಕಾತಿ ಆಗ್ತಿದ್ರೆ ಇಂಗ್ಲಿಷ್ ಭಾಷೆಯ ಬಗ್ಗೆ ಜ್ಞಾನ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಆ ಸಬ್ಜೆಕ್ಟ್ ಬಗ್ಗೆ ಇರುವಂತಹ ನಾಲೆಜ್, ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಸೇರಿ 150. ಅಂದ್ರೆ ನೀವು ಯಾವ ಭಾಷೆಯ ಮೇಲೆ ಯಾವ ಶಿಕ್ಷಕರಾಗಿ ಆಯ್ಕೆ ಆಗ್ಲಿಕ್ಕೆ ಬಯಸಿದ್ರಿ ಅದ್ರ ಮೇಲೆ ಇರುವಂತಹ ವಿಷಯದ ಮೇಲೆ ಇರುವಂತಹ ಜ್ಞಾನ ಅಂತ ಕರಿತೀವಿ. ನಂತರ ಇನ್ನು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಅಥವಾ ಬಯೋ ಸೈನ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಆ ವಿಷಯದ ಮೇಲೆ ಹೊಂದಿರುವಂತಹ ಪ್ರಾವೀಣ್ಯತೆಯನ್ನು ಕರಿತೀವಿ ಅಂತ ವಿಷಯದ ಜ್ಞಾನ ಅಂತೇಳಿ. ಸೊ ಇದು 150 ಮಾರ್ಕ್ಸಿಗೆ ಇರುವಂಥದ್ದು.
ಇನ್ನು ಪೇಪರ್ 3ನಲ್ಲಿ ಕಾಮನ್ ಆಗಿ ಅಂದರೆ ಕನ್ನಡ ಭಾಷೆಯ ಪ್ರಾವೀಣ್ಯತೆ ಆಗಿರ್ಬೋದು ಮತ್ತು ಇಂಗ್ಲಿಷ್ ಭಾಷೆಯ ಪ್ರಾವೀಣ್ಯತೆಯನ್ನು ಕೂಡ ಏನಾಗ್ತದೆ ಅಂದರೆ ಇದು ಪರೀಕ್ಷಿಸುವಂಥದ್ದು. ಸೊ ಹೀಗಾಗಿ ಒಟ್ಟು ಎಷ್ಟಿದ್ದಾವೆ ಅಂತಂದರೆ ಇದು ವಿವರಣಾತ್ಮಕ ಇರುವಂಥದ್ದು. ಪೇಪರ್ 3 ಎಲ್ಲರಿಗೂ ಕೂಡ ಡಿಸ್ಕ್ರಿಪ್ಟಿವ್ ಅಂತ ಹೇಳಿ ಕರಿತೀವಿ. ಇದು 100 ಅಂಕಗಳಿಗೆ ಇರ್ತೈತೆ. ಹಾಗಾಗಿ ಸೊ ಪೇಪರ್ 1 150, ಹೌದ್ರಿ, ಪೇಪರ್ 1 150, ಪೇಪರ್ 2 150, 300. ಸೊ ಪೇಪರ್ 3 100 ಅಂಕಗಳಿಗೆ. ಹಾಗಾಗಿ ಇದನ್ನು ಕೂಡ 400 ಅಂಕಗಳಿಗೆ ಏನಾಗಿದೆ ಅಂದ್ರೆ ಈ ಪರೀಕ್ಷೆ ನಡೆಯುತ್ತದೆ. ಇನ್ನು ನಮಗ ಬಂದಿದ್ದು ನೆಕ್ಸ್ಟ್ ಇರೋದು ಯಾವುದು ಅಂತಂದ್ರೆ ದೈಹಿಕ ಶಿಕ್ಷಕರು ಅಂತ ಹೇಳಿ. ಈ ದೈಹಿಕ ಶಿಕ್ಷಕರಿಗೆ ಏನೇನಿದೆ ಅಂತ ಹೇಳಿ ಸೊ ನೋಡೋಣ. ದೈಹಿಕ ಶಿಕ್ಷಕರ ವೇಟೇಜ್ ಏನಿದೆ ಅಥವಾ ಪರೀಕ್ಷೆ ಏನಿದೆ ಅಂತ ನೋಡೋಣ. ವಿದ್ಯಾರ್ಥಿಗಳೇ, ಸೊ ಇಲ್ಲಿ ದೈಹಿಕ ಶಿಕ್ಷಕರು ಯಾವ್ದ್ರಿ ಗ್ರೇಡ್ ಫಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಗ್ರೇಡ್ ಫಸ್ಟ್ 8ರಿಂದ 10ನೇ ವರ್ಗದಲ್ಲಿ ಇರುವಂತಹ ಶಿಕ್ಷಕರ ದೈಹಿಕ ಶಿಕ್ಷಕರ ನೇಮಕಾತಿಗಾಗಿ ಇಲ್ಲಿ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ CET-ಯಲ್ಲಿ 85% ಅಂತ ಕರಿತೀವಿ. ಸೊ ಪದವಿಯಲ್ಲಿ 13% ಮತ್ತು ಶಿಕ್ಷಕರ ಶಿಕ್ಷಣದ ಪದವಿ ಅಂದ್ರೆ BPEd ಆಗಿರ್ಬೋದು CPEd ಆಗಿರ್ಬೋದು ಅದು 2% ಅಂತ ಹೇಳಿ. ಸೊ ಇಲ್ಲಿ ಇವರಿಗೆ TET ಸೊ ಕಡ್ಡಾಯ ಅಲ್ಲ ಅಂತ ಹೇಳಿ. ಯಾವ್ದ್ರಿ TET ಇವರಿಗೆ ಅಪ್ಲೈ ಆಗೋದಿಲ್ಲ ಅಂತ ಹೇಳಿ. ನಂತರ TET ಕೂಡ ಏನಾಗಲ್ಲ, ಸೊ ಅಪ್ಲೈ ಆಗಲ್ಲ. ಇನ್ನು ಪರೀಕ್ಷಾ ವಿಧಾನವು ಕೂಡ ಸೇಮ್ ಇದೆ. ಇಲ್ಲಿ ಪತ್ರಿಕೆ 1, ಪತ್ರಿಕೆ 2 ಮತ್ತು ಪತ್ರಿಕೆ 3 ಸಾಮಾನ್ಯ ಜ್ಞಾನ, ನಿರ್ದಿಷ್ಟ ಪತ್ರಿಕೆ ಮತ್ತು ಭಾಷಾ ಪ್ರಾವೀಣ್ಯತೆ ಅಂತ ಹೇಳಿ ಉಳಿದಿದ್ದೆಲ್ಲವೂ ಕೂಡ ಸೇಮ್ ಇದೆ. ಅಂದ್ರೆ ಇಲ್ಲಿ ಸಾಮಾನ್ಯ ಪತ್ರಿಕೆಯಲ್ಲಿ ಇರುವಂತಹ ಅಂಶಗಳನ್ನು ನೋಡೋದಾದ್ರೆ ಸಾಮಾನ್ಯ ಕನ್ನಡ 25 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ 25 ಅಂಕಗಳು, ಸಾಮಾನ್ಯ ಜ್ಞಾನ 25 ಅಂಕಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ವಿಧಾನವು ಕೂಡ 25 ಅಂಕ, ಮೌಲ್ಯ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ 15 ಅಂಕ, ಗಣಕಯಂತ್ರ 10, ಸೊ ಮಾನಸಿಕ ಸಾಮರ್ಥ್ಯ 25. ಸೊ ಒಟ್ಟು ಸೇರಿ 150 ಅಂಕಗಳು ಅಂತ ಹೇಳಿ. ಇನ್ನು ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಅಂತ ಹೇಳಿ ಕರಿತೀವಿ. ಸೊ ಈ ನಿರ್ದಿಷ್ಟ ಪತ್ರಿಕೆಯಲ್ಲಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವ್ದ್ರಿ ಸೊ ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸೊ ಏನಾಗ್ತದೆ ಅಂದ್ರೆ ನಿರ್ದಿಷ್ಟ ಪತ್ರಿಕೆ ಇರ್ತೈತೆ. ಅಂದ್ರೆ ಅದರಲ್ಲಿ 50 ಅಂಕಗಳು ಏನಾಗಿದೆ ರೀ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಕರಿತೀವಿ. ಇನ್ನು 100 ಅಂಕಗಳು ಏನಾಗ್ತವೆ ಅಂದ್ರೆ ವಿವರಣಾತ್ಮಕ ಇರುವಂತಹ ಪತ್ರಿಕೆ ಇರ್ತೈತಿ. ಹೀಗಾಗಿ ಒಟ್ಟು 150 ಅಂಕಗಳದು ಸೊ ಸೆಕೆಂಡ್ ಪೇಪರ್. ಇನ್ನು ಥರ್ಡ್ ಪೇಪರ್ನಲ್ಲಿ ಪೇಪರ್ 3ನಲ್ಲಿ ಭಾಷಾ ಪ್ರಾವೀಣ್ಯತೆ ಅಂತ ಹೇಳಿ ಸೊ ಕನ್ನಡ ಭಾಷೆಯ ಪ್ರಾವೀಣ್ಯತೆ ಮತ್ತು ಇಂಗ್ಲಿಷ್ ಭಾಷೆಯ ಪ್ರಾವೀಣ್ಯತೆ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದೇನೆಂದ್ರೆ ಪೇಪರ್ 3 ಸೊ ಸೇಮ್ ಇದೆ. ಸೊ ಹಾಗಾಗಿ ಇದು ಕೂಡ 50 ಮತ್ತು 50 ಅಂಕದ ಏನಾಗ್ತದೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಅಂದ್ರೆ ವಿವರಣಾತ್ಮಕ ಇರುವಂತಹ ಪರೀಕ್ಷೆ ಸೊ ನಡೆಯಲಿದೆ. ಇದು ದೈಹಿಕ ಶಿಕ್ಷಕರ ನೇಮಕಾತಿಗಾಗಿ ಇರುವಂತಹ ಪರೀಕ್ಷಾ ವಿಧಾನ ಅಂತ ಕರಿತೀವಿ ಅಥವಾ ಪರೀಕ್ಷೆಯಲ್ಲಿರುವಂತಹ ಪತ್ರಿಕೆ ವಿಷಯ ಅಂತ ಕರಿತೀವಿ. ಹೀಗಾಗಿ ದೈಹಿಕ ಶಿಕ್ಷಕರು ಇದನ್ನು ಸೊ ಅಳವಡಿಸ್ಕೋಬೇಕು. ಇನ್ನು ಮುಂದೆ ಬರೋದೇನು ಅಂದ್ರೆ ಸೇಮ್ ಗಣಕ ವಿಜ್ಞಾನ ಆಗಿರ್ಬೋದು ಅಥವಾ ದೈಹಿಕ ಶಿಕ್ಷಕರ ಗ್ರೇಡ್ 2 ಎಲ್ಲವೂ ಕೂಡ ಏನಾಗಿದೆ ಅಂದ್ರೆ ಸೊ ಇದೇ ಮಾದರಿಯಲ್ಲಿ ಇದೆ. ಅಂದ್ರೆ ಸಾಮಾನ್ಯವಾಗಿ ಇದೇ ರೀತಿಯಾದಂತಹ ಪರೀಕ್ಷಾ ವ್ಯವಸ್ಥೆಯನ್ನು ಹೊಂದಿದೆ. ಇನ್ನು ನೆಕ್ಸ್ಟ್ ವಯೋಮಿತಿ ಏನಿದೆ ಅಂತ ಒಂದು ಪ್ರಶ್ನೆ ಬರ್ತದೆ. ಏನಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ವಯೋಮಿತಿ ಏನಿದೆ ಅಂತ ನೋಡೋಣ ಅಂತ. ಸೊ ವಯೋಮಿತಿ ನೋಡೋದಾದ್ರೆ ಸೊ ಇಲ್ಲಿ ಕಾಮನ್ ಆಗಿರುವಂಥದ್ದು ವಯೋಮಿತಿಯಲ್ಲಿ ಗಮನಿಸೋದಾದ್ರೆ ಸೊ ನೋಡ್ರಿ ವಯೋಮಿತಿ ಎಷ್ಟಿದೆ ರೀ. ಸೊ ಫಸ್ಟ್ SC ST ಕ್ಯಾಟಗರಿ 1 ಅಂತ ಹೇಳಿ ನಾವು ತೆಗೆದುಕೊಂಡು ಹೋದ್ರೆ ಸೊ ಇವರಿಗೆ ಗರಿಷ್ಠ ಎಷ್ಟಿದೆ ಅಂತಂದ್ರೆ ಸೊ 43 ವರ್ಷ ಇದೆ. ಎಷ್ಟಿದೆ ರೀ ಸೊ 43 ವರ್ಷ ಈ ಅಪ್ಲಿಕೇಶನ್ ಹಾಕೋದಕ್ಕೆ. ನಂತರ ಎರಡನೇದಾಗಿ ನಾವು ತೆಗೆದುಕೊಂಡು ಹೋದ್ರೆ 2A 2B ಮತ್ತೆ 3A 3B ಇದನ್ನು ನಾವು ಗಮನಿಸಿದ್ರೆ ಎಷ್ಟಿದೆ ವಯಸ್ಸು ಅಂದ್ರೆ ಗರಿಷ್ಠ ವಯಸ್ಸು ಅಂತಂದ್ರೆ ಸೊ 41 ವರ್ಷ. ಎಷ್ಟ್ರಿ ಸೊ 41 ವರ್ಷ ಅಂತ ಹೇಳಿ. ಇನ್ನ ಸಾಮಾನ್ಯ ವರ್ಗ GM ಅಂತ ಕರಿತೀವಿ. ಸೊ GM ದವರಿಗೆ ಏನಾಗಿದೆ ಅಂತಂದ್ರೆ ಸೊ 38 ವರ್ಷ ಅಂತ ಹೇಳಿ. ಎಷ್ಟ್ರಿ ಸೊ 38 ವರ್ಷ ಅಂತ ಹೇಳಿ. ಸೊ ಇದು ಸಾಮಾನ್ಯವಾಗಿ ಇರುವಂತಹ ಏನಾಗಿದೆ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. ಸೊ ಹೀಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂದ್ರೆ ಪರೀಕ್ಷಾ ತಯಾರಿಯನ್ನು ಕೂಡ ಮಾಡಬೇಕಾಗಿದೆ. ಸೊ ಹೀಗಾಗಿ ವಯೋಮಿತಿಯನ್ನು ಕೂಡ ಇಲ್ಲಿ ಸೊ ಗಮನಿಸಬೇಕು. ಹಾಗಾಗಿ ಇಲ್ಲಿರುವಂತಹ ಎಲ್ಲ ಅಂಶಗಳನ್ನು ನಾವು ತೆಗೆದುಕೊಂಡು ಎಷ್ಟೆಷ್ಟು HK-ದಲ್ಲಿ ಅಥವಾ ನಾನ್ HK-ದಲ್ಲಿ ಇರುವಂತಹ ಪೋಸ್ಟ್ಗಳನ್ನು ಗಮನಿಸಿ ಯಾವುದರಲ್ಲಿ ನನಗೆ ಸಾಧ್ಯ ಆಗ್ತೈತಿ. TET ಆಯಿತು ಮತ್ತು TET ಆಗಿಲ್ಲ ಅಂತಂದ್ರೆ TET ಆದವ್ರು ಏನು ಮಾಡ್ರಿ
GPSTRಗೆ ಸಂಬಂಧಿಸಿದಂಥ ಅಲ್ಲಿ ಕೂಡ ಹಾಕ್ರಿ. ನಂತರ TET ಏನಂದ್ರು ಸೊ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಹಾಕ್ರಿ. TET 1ರಲ್ಲಿ ಪಾಸ್ ಆದವರು PSTR ಅಂತ ಹೇಳಿ ಏನು ಮಾಡ್ರಿ ವಿಷಯವನ್ನು ಹಾಕ್ರಿ. ಹೀಗಾಗಿ ಪರೀಕ್ಷಾ ಸಿದ್ಧತೆ ಇವತ್ತಿನಿಂದಲೇ ಪ್ರಾರಂಭಿಸಿ. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಆದರೂ ಕೂಡ ಇವತ್ತು ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇದೆ, ಸರ್ಕಾರ ತಿಳಿಸಿಕೊಟ್ಟಿದೆ. ಸೊ ಹೀಗಾಗಿ ಪರೀಕ್ಷೆಗೆ ಸಂಬಂಧಿಸಿದಂತಹ ಸಿದ್ಧತೆ ಆದಷ್ಟು ಬೇಗನೆ ತಯಾರು ಮಾಡಿಕೊಂಡು ವಿಷಯವನ್ನು ಸಂಗ್ರಹ ಮಾಡಿಕೊಂಡು, ಯಾಕಂದರೆ ನಮಗೆ ಟೈಮು ಭಾಳಷ್ಟು ಶಾರ್ಟೇಜ್ ಇದೆ. ಆ ಶಾರ್ಟೇಜ್ ಇರುವಂತಹ ಟೈಮ್ನಲ್ಲೇ ನಾವು ಮ್ಯಾಕ್ಸಿಮಮ್ ರೀತಿಯಲ್ಲಿ ಇರುವಂತಹ ಸ್ಪರ್ಧೆಯಲ್ಲಿ ತಯಾರಾಗಬೇಕಾಗಿದೆ. ಹೀಗಾಗಿ ಸೊ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಗಮನಿಸಿಕೊಂಡು ಎಕ್ಸಾಮ್ಗಳನ್ನು ಯಶಸ್ಸುಗೊಳಿಸ್ರಿ ಅಂತೇಳಿ ಆಶೆ ಮಾಡುತ್ತಾ, ಮತ್ತು ಇದಕ್ಕೆ ಸಂಬಂಧಿಸಿದಂಥ ಅಂದರೆ PSTR ಆಗಿರ್ಬೋದು, GPSTR, HSTRಗೆ ಸಂಬಂಧಿಸಿದಂತಹ ಯಾವುದೇ ಒಂದು ವಿಷಯ ಇದ್ದರೂ ಕೂಡ ನಾನು ಕೂಡ ಏನು ಮಾಡ್ತೇನೆ, ರೆಗ್ಯುಲರ್ ಆಗಿ ಇನ್ನು ಮುಂದೆ ವಿಡಿಯೋಗಳನ್ನು ಮಾಡ್ತಾ ಏನು ಮಾಡ್ತೇನೆ ಅಂದರೆ ವಿಷಯವನ್ನು ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸೊ ಒಂದು ಲೈಕು, ಕಮೆಂಟ್ ಕೊಡು ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳಿ ಆಶಿಸ್ತೇನೆ. ಧನ್ಯವಾದಗಳು.